ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕ್ರಿಕೆಟ್ ಈ ಶಬ್ದ ಕೇಳಿದ ತಕ್ಷಣ ಭಾರತದಲ್ಲಿ ಕಿವಿ ಏಕದಮ್ ನಿಮಿರಿರುತ್ತೆ. ವೀರಪ್ಪ ಏನು ಹೇಳ್ತಾರೆ, ಗವಾಸ್ಕರ್ ಬಗ್ಗೆ ಹೇಳ್ತಾ ಇದ್ದಾರೆ, ಮತ್ತೊಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ, ಸಚಿನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತಿನ ಹೊಸ ದಿಗ್ಗಜ ಆಟಗಾರ ಅನ್ಬೋದು ನಾವು ಇವತ್ತು. ಹಾಗೆ ಇನ್ನೂ ಆರಂಭ ಅಂತರಿದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪ್ಟನ್. ಅವ್ರ ಹೆಸರನ್ನು ಹೇಳೋ ಅವಶ್ಯಕತೆ ನಿಮಗಿಲ್ಲ, ಅಷ್ಟರ ಮಟ್ಟಿಗೆ ನೀವು ಅವ್ರ ಇವತ್ತು ಚಿರಪರಿಚಿತರಾಗ್ತಾ ಇದ್ದಾರೆ. ಇಂಥವರೆಲ್ಲರ ನಡುವೆ ಒಂದು ದೊಡ್ಡ ದಿಗ್ಗಜ ಆಟಗಾರ, ವಿಶೇಷವಾಗಿ ಆಸ್ಟ್ರೇಲಿಯಾದ ಓಪನರ್ 89ನೇ ವಯಸ್ಸಿನಲ್ಲೇ ಬಾಬ್ ಸಿಂಪ್ಸನ್ ತೀರಿದ್ದಾರೆ. ಆರಂಭ ಅಂತ್ಯ ನಿಶ್ಚಿತ. ಈ ಮಧ್ಯದಲ್ಲಿ ಏನು ಮಾಡಿದ್ರು ಅನ್ನೋದು ಭಾಳ ಮಹತ್ವದ ಆಗ್ತದೆ. ನಾವು ಗಳಿಸಿದ್ದಿಲ್ಲೇ ಬಿಟ್ಟಿರ್ತೀವಿ, ಅಬ್ಜಾಧೀಶರು ಕೋಟ್ಯಾಧೀಶರು ಏನೇನೋ ಆಗಿರ್ತೀವಿ, ಇದೆಲ್ಲ ನಮ್ಮದು ತಿಳ್ಕೊಂಡಿರ್ತೀವಿ. ಅಶೋಕ್ ಒಂದು ಕಾಲಕ್ಕೆ ತಿಳ್ಕೊಂಡಿದ್ರು ಇಡೀ ದೇಶ ನನ್ನದು, ಅಕ್ಬರ್ ತಿಳ್ಕೊಂಡಿದ್ರು ಇಡೀ ದೇಶ ನನ್ನದು, ಅದೆಲ್ಲ ಬಂದು ಬ್ರಿಟಿಷರು ಇಡೀ ದೇಶ ನಮ್ಮದು ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರು ಯಾರೂ ಇಲ್ಲ, ಇವತ್ತು ನಾವಿದ್ದೀವಿ, ಇವತ್ತು ನಮ್ಮದು ಅಂತ ಹೇಳ್ತಾ ಇದ್ವಿ. ಅದು ನಾವು ಇದ್ದ ಸಮಯದಲ್ಲಿ ನಾವು ಏನು ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ ಅನ್ನೋದು ಭಾಳ ಮಹತ್ವದಾಗ್ತದೆ. ಆ ದಿಶೆಯಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ಗೆ ಭಾಳ ದೊಡ್ಡ ದೇಣಿಗೆಯನ್ನು ಕೊಟ್ಟಂಥ ದಿಗ್ಗಜ ಆಟಗಾರ ಈ ಬಾಬ್ ಸಿಂಪ್ಸನ್. ವಿಶೇಷವಾಗಿ ಇವರು ಏನಪ್ಪ ಅಂತಂದ್ರೆ ಈ 1957ರಿಂದ 1978ರ ಅವಧಿಯಲ್ಲಿ ಬಂದು ಹೋಗ್ತಾರೆ. 1973ರಲ್ಲಿ ಗವಾಸ್ಕರ್ ಅವರು ಕ್ರಿಕೆಟ್ ರಂಗಕ್ಕೆ ಎಂಟ್ರಿ ಆಗ್ತಾರೆ. ಕ್ರಿಕೆಟ್ನಲ್ಲಿ ನಿಜವಾಗಿಯೂ ಸಿಂಪ್ಸನ್ ವಯಸ್ಸಿನಿಂದ ದೊಡ್ಡವರು, ಅದೇ ಕಾಲಕ್ಕೆ ಕ್ರಿಕೆಟನ್ನು ಅರ್ಥ ಮಾಡಿಕೊಂಡವರಲ್ಲ, ಅವರು ದಿಗ್ಗಜ ಆಟಗಾರ ತಿಳಿದುಕೊಂಡವರು. ಯಾರು ಕೋಚ್ ಸಹಿತ ಆದಂಥವ್ರು, ಕೋಚ್ ಸಣ್ಣ ಕೆಲಸ ಅಲ್ಲ, ಅದನ್ನು ಆದಂಥವ್ರು ಯಶಸ್ವಿ ಮಾಡಿದಂಥವ್ರು. ಆಸ್ಟ್ರೇಲಿಯಾಕ್ಕೆ ಸುವರ್ಣ ಯುಗವನ್ನು ತಂದು ಕೊಟ್ಟಂಥವ್ರು. ಬಾರ್ಡನ್ ಅಂತ ಕ್ಯಾಪ್ಟನ್ಗಳನ್ನಾಗಿರ್ಬೋದು, ಸ್ಟೀವ್ ವಾನ್ ಅಂತ ಕ್ಯಾಪ್ಟನ್ನಾಗಿರ್ಬೋದು, ಅಂಥವ್ರನ್ನ ತಯಾರು ಮಾಡೋಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಅದರಲ್ಲೂ ಜಗದ ಶ್ರೇಷ್ಠ ಸ್ಪಿನ್ ಬೌಲರ್ ಶೇನ್ ವಾರ್ನ್ ಹೆಸರು ಕೇಳಿರ್ಬೋದು ನೀವು. ಅವರು ತಿಳ್ಕೊಂಡಿದ್ದಾರೆ ಪಾಪ ಇವತ್ತು ಸಣ್ಣ ವಯಸ್ಸಿನಲ್ಲೇ. ಅವರಿಗೆ ಮತ್ತು ಸಚಿನ್ನರಿಗೆ ನಾವು ಒಂದು ಕಾಲಕ್ಕೆ ಅವ್ರ ಆಟ ನೋಡೋದಕ್ಕೆ ಹಾತುರ್ತಾ ಇದ್ವಿ. ಅಷ್ಟೊಂದು ಅವರಲ್ಲಿ ಪ್ರೀತಿಯೂ ಇತ್ತು, ಕಾಂಪಿಟೇಷನ್ ಇತ್ತು ಅಂತ ಒಬ್ಬ ಶೇನ್ ವಾರ್ನ್ ಸಹಿತ ಇವ್ರ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ರು ಅನ್ನೋದು. ನಾವೊಬ್ಬ ಒಳ್ಳೆಯ ಸ್ಪಿನ್ನರ್ ಅದಕ್ಕೆ ಅವ್ರ ಕಾರಣ. ಇವರು ಸ್ಪಿನ್ ಬೌಲರ್ನ ಬಾಬ್ ಸಿಂಪ್ಸನ್. ಇವರು ಆಡಿದ್ದು ಏನಪ್ಪ ಅಂತಂದ್ರೆ 62 ಮ್ಯಾಚ್ಗಳನ್ನ ಆಡಿದರು. ಅವರು 62 ಟೆಸ್ಟ್ಗಳನ್ನ ಆಡಿದರು. ಅದರಲ್ಲೇ 4869 ರನ್ಗಳನ್ನು ತೆಗೆದರು. ಇದು ನಮಗೆ ಇವಾಗ ಸಣ್ಣದು ಅನ್ನಿಸ್ಬೋದು ಸಚಿನ್ ಮತ್ತು ಇನ್ನುಳಿದ ಆಟಗಾರನ ನೋಡಿದಾಗ, ಆದರೆ ಸಣ್ಣದಲ್ಲ. ಹೈಯೆಸ್ಟ್ 311 ರನ್ ಹೊಡೆದ್ರು ಅವತ್ತು. ಅತಿ ಹೆಚ್ಚು 400 ನಮಗೆ ಗೊತ್ತದ, ನಿಮಗೆ ಗೊತ್ತದ. ನಮ್ಮ ದಿಗ್ಗಜ ಆಟಗಾರ ವೆಸ್ಟ್ ಇಂಡೀಸಿದ್ದು 400 ರನ್ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬ ಏನಪ್ಪ ಅಂದ್ರೆ ಅವ್ರಿಗಿಂತ ಹೆಚ್ಚು ಹೊಡೆದಂಥವ್ರು ನಮ್ಮ ಒಂದು ಗ್ರೇಟ್ ಆಸ್ಟ್ರೇಲಿಯಾದ ಗ್ರೇಟ್ ಆಟಗಾರ ಬ್ರಾಡ್ಮನ್. ಈ ಬ್ರಾಡ್ಮನ್ರ ನಂತರದಲ್ಲಿ ಅತಿ ದೊಡ್ಡ ಆಟಗಾರರಾಗಿ ಬಂದವರು ಈ ಬಾಬ್ ಸಿಂಪ್ಸನ್ ಅವರು. ಈ ಬಾಬ್ ಸಿಂಪ್ಸನ್ ಅವರ ಕೊಡುಗೆ ಭಾಳ ದೊಡ್ಡದು. ಯಾಕಪ್ಪ ಅಂದ್ರೆ ಹೈಯೆಸ್ಟ್ 311 ಹೊಡೆದಿದ್ದಾರೆ, 10 ಸೆಂಚುರಿಗಳನ್ನು ಹೊಡೆದಿದ್ದರು. ಅದೇ ಕಾಲಕ್ಕೆ 27 50ಗಳನ್ನು ಹೊಡೆದಿದ್ದಾರೆ, 71 ವಿಕೆಟ್ ತೊಗೊಂಡಿದ್ದಾರೆ. ಬೆಸ್ಟ್ ಅಂದ್ರೆ 57 ರನ್ಗೆ 5 ವಿಕೆಟ್ಗಳು ತೆಗೆದುಕೊಂಡಿದ್ದಾರೆ. ಅಂದರೆ ಆಲ್ರೌಂಡರ್ ಅಂತವ್ರು. ಆಲ್ರೌಂಡರ್, ಆಸ್ಟ್ರೇಲಿಯಾದ ಆಲ್ರೌಂಡರ್ ಜೊತೆಗೆ ಕೋಚ್. ಆಸ್ಟ್ರೇಲಿಯಾವನ್ನು ಬಹಳ ಗಟ್ಟಿ ಟೀಮನ್ನು ತಯಾರು ಮಾಡಿದಂಥವ್ರು, ಅನೇಕ ದಿಗ್ಗಜರನ್ನು ತಯಾರು ಮಾಡಿದಂಥವ್ರು ಈ ನಮ್ಮ ಬಾಬ್ ಸಿಂಪ್ಸನ್. ಬಾಬ್ ಸಿಂಪ್ಸನ್ ಅಪ್ಪ ಅಂದ್ರೆ ಒಬ್ಬ ಏನು ಅನ್ನೋದಕ್ಕೆ ಒಂದು ಕಡೆ ಬಾರ್ಡರ್ ಹೇಳ್ತಾರೆ. ಬಾರ್ಡರ್ ಇವರು ಕ್ಯಾಪ್ಟನ್ ಆಫ್ ದ ಆಸ್ಟ್ರೇಲಿಯಾದ ಮಾಜಿ, ಇವತ್ತಲ್ಲ. ಬಾರ್ಡರ್ ಹೇಳ್ತಾರೆ, ವಿ ವೇರ್ ಆಡ್ ಕಪಲ್ ಬಟ್ ಇಟ್ ಜಸ್ಟ್ ಸಾರ್ಟ್ ಆಫ್ ದ ವರ್ಕ್. ಬಾರ್ಡರ್ ಆನ್ ಸಿಂಪ್ಸನ್. ಬಾರ್ಡರ್ ಈ ರೀತಿ ಹೇಳ್ತಾ ಇದ್ದೆ, ನಾವು ಇಜ್ಜೋಡು ಇಬ್ಬರು ಒಬ್ರಿಗೊಬ್ರು ಕೆಲವೊಂದು ವಿಷಯದಲ್ಲಿ ನಾವು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಆದರೆ ಜಸ್ಟ್ ಸಾರ್ಟ್ ಆಫ್ ವರ್ಕ್, ಕೆಲಸ ಮಾಡೋದು ಅಷ್ಟ. ಆದರೆ ಕೆಲಸ ಮಾಡುವಲ್ಲಿ ನಾವು ಭಿನ್ನ ಇದ್ದರೂ ಸಹಿತ ನಮ್ಮದು ಏನಿದ್ದು ಗುರಿ ಅಂದರೆ ಆಸ್ಟ್ರೇಲಿಯಾ ದೊಡ್ಡ ಟೀಮನ್ನು ಕಟ್ಟಬೇಕಂತಿತ್ತು. ಅದರಲ್ಲೇ ಸಿಂಪ್ಸನ್ರ ಕೊಡುಗೆ ಭಾಳ ದೊಡ್ಡದು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸ್ಟೀವ್ ವಾ ಇದು ಆಸ್ಟ್ರೇಲಿಯಾದ ಗ್ರೇಟ್ ಕ್ಯಾಪ್ಟನ್. ಇವರು ಅವರು ಸಹಿತ ಒಂದು ಕಡೆ ಹೇಳ್ತಾ ಇದ್ದಾರೆ, ನೋ ಒನ್ ಗೇವ್ ಮೋರ್ ಟು ಆಸ್ಟ್ರೇಲಿಯನ್ ಕ್ರಿಕೆಟ್ ಡ್ಯಾನ್ ಸಿಂಪ್ಸನ್ರಕ್ಕಿಂತ ಹೆಚ್ಚಿಗೆ ಯಾರೂ ಆಸ್ಟ್ರೇಲಿಯಾ ಕೊಟ್ಟಿಲ್ಲ, ಅಷ್ಟನ್ನು ಕೊಟ್ಟಿದ್ದಾರೆ ಅವರು. ಕೇವಲ ಒಬ್ಬ ಆಲ್ರೌಂಡರ್ ಅಷ್ಟೇ ಅಲ್ಲ,
ಅದ್ರ ಜೊತೆಗೆ ಟೀಮನ್ನು ಕಟ್ಟುವಲ್ಲಿ ಸೋರ್ನ ಯುಗದಲ್ಲಿ ತೋಡದೆ ಬೆಳೆಯುವಲ್ಲಿ ಸೋರ್ನ ಯುಗ ಕರೆಸಿಕೊಡುವಲ್ಲಿ ಇವರು ಪ್ರಮುಖ ಪಾತ್ರದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮ್ಯಾಥ್ಯೂ ಹೇಡನ್ ಹೆಸರು ಕೇಳಿರ್ಬೋದು ನೀವು. ಮ್ಯಾಥ್ಯೂ ಹೇಡನ್ ಆಸ್ಟ್ರೇಲಿಯಾದ ಓಪನರ್ ಇವರು. ನಮ್ಮ ಸಿಮ್ಸನ್ನು ಓಪನರು, ಅವರು ಓಪನರು. ಅವರು ಒಂದು ಕಡೆ ಹೇಳ್ಕೊತಾರೆ, ಸಿಮ್ಸ್ ವಿಸ್ಡಮ್ ಗ್ರಿಟ್ ಆ್ಯಂಡ್ ಲವ್ ಫಾರ್ ಕ್ರಿಕೆಟ್ ಲೆಫ್ಟ್ ಆ್ಯಂಡ್ ಇಂಡೆಲೈಬಲ್ ಮಾರ್ಕ್. ಈ ನಮ್ಮ ಓಪನರ್ ಹೇಳ್ತಾರೆ, ಸಿಮ್ಸನ್ದಂಥವ್ರು ಅವರ ಆಟ, ಅವ್ರ ನೋಟ ಗಟ್ಟಿಮುಟ್ಟಾಗಿ ನಿಲ್ಲುವಂಥದ್ದು, ದೃಷ್ಟಿಕೋನ, ಜ್ಞಾನ ಅದ್ಭುತ ಇತ್ತು ಅನ್ನೋಂಥ ಮಾತನ್ನು. ಇನ್ನೊಬ್ಬ ವ್ಯಕ್ತಿ ಗಂಗೂಲಿ ಬಗ್ಗೆ ಹೆಸರು ನೀವು ಕೇಳಿರ್ಬೋದು. ಈಸ್ ಎ ಜೆಂಟಲ್ಮ್ಯಾನ್ ಅಂತ ಹೇಳ್ತಾರೆ ಗಂಗೂಲಿ ಅವರು ಜಗಳಂಟ ಆಟಗಾರ ನಮ್ಮ ಭಾರತದ್ದು. ಅವ್ರು ಸಹಿತ ಸಿಮ್ಸನ್ನನ್ನು ಹೋಗುವಲ್ಲಿ ಏನು ಸೇರಿದಿಲ್ಲ. ಯಾಕಂದ್ರೆ ಈ ಬಾಬ್ ಸಿಮ್ಸನ್ ಇಂಡಿಯಾದಕ್ಕೂ ಸಹಿತ ಕೋಚ್ ಮಾಡಿದಂಥ ಗಂಗೂಲಿ ಕಾಲದಲ್ಲೇ ಇವರಿಗೆ ನಮ್ಮ ಇಂಡಿಯನ್ ಟೀಮಿಗೂ ಕೋಚ್ ಮಾಡಿದಂಥ 90ರಲ್ಲೇ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಸಿಮ್ಸನ್ ನಮಗೆಲ್ಲರಿಗೂ ಒಬ್ಬ ಏನಪ್ಪ ಅಂದರೆ ಕ್ರಿಕೆಟ್ನಲ್ಲಿ ಒಬ್ಬ ವಿಶಿಷ್ಟವಾದ ವ್ಯಕ್ತಿಯಾಗಿ ಕಂಡುಕೊಳಿಸ್ತಾರೆ. ಜೊತೆಗೆ ಒಬ್ಬ ಹೋರಾಟಗಾರ, ಹೋರಾಟ ಮಾಡೋದು ಹೇಗಿರಬೇಕು ಅನ್ನೋದನ್ನು ಆಸ್ಟ್ರೇಲಿಯಾದ ಕ್ರಿಕೆಟ್ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಈ ಸ್ಟೀವ್ ವಾ ಆಗಿರ್ಬೋದು, ಅದರಲ್ಲಿ ಬಂದ ಅನೇಕ ಕ್ಯಾಪ್ಟನ್ಗಳಾಗಿರ್ಬೋದು, ಅವರ ಆಟ, ಅವರ ಕೊಡುಗೆ, ಅದರಲ್ಲಿ ಇವ್ರ ಪಾತ್ರ ಭಾಳ ದೊಡ್ಡದು. ಕೋಚ್ ಆಗಿ ಸಾಕಷ್ಟು ಆಸ್ಟ್ರೇಲಿಯನ್ ಟೀಮನ್ನು ಬೆಳೆಸಿ ಇಡೀ ಜಗತ್ತಿನಲ್ಲಿ ಒಂದು ಪವರ್ಫುಲ್ ಶಕ್ತಿ ಆಸ್ಟ್ರೇಲಿಯನ್ ಟೀಮ್ ಅಂತ ಹೇಳಿಸ್ಕೊಂಡಂಥವ್ರು, ಕರೆಸ್ಕೊಂಡಂಥವ್ರು. ಹೀಗಾಗಿ ಇವರ ಆಟದ ಬಗ್ಗೆ, ಇವರ ಕೋಚಿನ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ಆಗುವಂಥದ್ದು. ಅಂಥವರು ಇವತ್ತು ನಮ್ಮ ನಡು ಇಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ವಿಷಯ ಆಗ್ತದೆ. ಇನ್ನೊಂದು ಮಾತು ಭಾಳ ಗಮನಿಸಬೇಕಾದ್ರೆ, ಎಂಥ ಒಬ್ಬ ದೇಶಭಕ್ತರಿದ್ರೆ ಅಂದರೆ 1977 ಪ್ಯಾಕರ್ ಸೀರೀಸ್ ಅಂತ ಬರ್ತದೆ ರೀ. ಇವತ್ತು ಹೆಂಗೆ ನಾವು ನಮ್ಮ ದೇಶದೊಳಗೆ ವಿಶೇಷವಾಗಿ IPL ಅದು ಮಾಡ್ತಾಯಿದ್ವಲ್ಲ, ಆ ರೀತಿಯಾಗಿ ದುಡ್ಡು ಗಳಿಸೋದು ಅನುಕೂಲ ಮಾಡುವಂಥ ಪ್ಯಾಕರ್ ಇಡೀ ವಿಶ್ವದ ಶ್ರೇಷ್ಠ ಆಟಗಾರರನ್ನ ತನ್ನತ್ತ ಸೆಳೆಯುವಂಥ ಕೆಲಸ ಮಾಡಿದ್ರು ಆಸ್ಟ್ರೇಲಿಯಾದಲ್ಲಿನ. ಆ ಸಂದರ್ಭದಲ್ಲಿ ಭಾಳಷ್ಟು ಅಂದಿನ ದಿಗ್ಗಜ ಆಟಗಾರೆಲ್ಲ ಅಲ್ಲಿ ಹೋಗಿಬಿಟ್ರು ರೊಕ್ಕದ ಆಸೆಗಾಗಿಯೋ ಮತ್ತೆ ಅದಕ್ಕೆ ಮತ್ತೇನಿಲ್ಲ, ದುಡ್ಡು ಸಾಕಷ್ಟು ಹರಿದು ಬರ್ತದೆ ಅಂತೇನೆ. ಅದರಲ್ಲೇ ಇವರು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಅನೇಕ ಶ್ರೇಷ್ಠ ಆಟಗಾರರಲ್ಲಿ ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಇವರು ರಿಟೈರ್ ಆಗಿದ್ದರು. ಇವರು ಮತ್ತು ತಮ್ಮ 41ನೇ ವಯಸ್ಸಿನಲ್ಲಿ ಮತ್ತೆ ಕ್ರಿಕೆಟ್ ಆಡಲಿಕ್ಕೆ ಬಂದು ಆಸ್ಟ್ರೇಲಿಯಾ ಟೀಮ್ ಕಟ್ಟೋದ್ರಲ್ಲಿ ದೊಡ್ಡ ಸಹಕಾರ ಮಾಡಿದಂಥ ವ್ಯಕ್ತಿ ಈ ನಮ್ಮ ಪ್ಯಾಕರ್ ಸೀರೀಸ್ ಬಿಟ್ಟು ಹೋದಂಥವ್ರ ಬದಲಾಗಿ ಇವರು ಆಡಿದರು. ಆಸ್ಟ್ರೇಲಿಯಾಕ್ಕೆ ಒಂದು ವ್ಯಕ್ತಿತ್ವ ಕೊಟ್ಟರು, ದೊಡ್ಡ ಟೀಮನ್ನಾಗಿ ಮಾಡಿದರು. ಒಟ್ಟಿನೆಲ್ಲ ಇವರು ಏನಪ್ಪ ಅಂದರೆ ವಿಶೇಷವಾಗಿ 62 ಟೆಸ್ಟ್, ಈಗ ಹೇಳಿದ ನಿಮಗೆ 27 ಅರ್ಧ ಶತಕ, 10 ಶತಕ, ಮುಂದೆ ಬಾಲಿಂಗ್ದಲ್ಲೇ 71 ವಿಕೆಟ್ ತೊಗೊಂಡಿದ್ದಾರೆ. 39 ಟೆಸ್ಟ್ ಪಂದ್ಯಗಳನ್ನ ಮುನ್ನಡೆ ಮಾಡಿದ್ದಾರೆ. ಆದರೆ 39 ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ, ಬೌಲರ್ ಆಗಿದ್ದಾರೆ, ಬ್ಯಾಟರ್ ಆಗಿದ್ದಾರೆ. ಇನ್ನು ವಿಕೆಟ್ ಕೀಪರ್ ಆಗೋದಂತ ಉಳೋದೇನೋ ಅದು ಕೋಚ್ ಕೊಟ್ಟು ಅದನ್ನು ತಯಾರು ಮಾಡಿದಂಥವ್ರು ಇದ್ದಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿಗಳು ಯಾವುದೇ ಟೀಮ್ದಲ್ಲಿದ್ದರೂ ಸಹಿತ ಅದು ಗೌರವದ ಕೆಲಸ. ಅಂಥ ಒಬ್ಬ ಗೌರವಾನ್ವಿತ ವ್ಯಕ್ತಿ ಬಾಬ್ ಸಿಮ್ಸನ್ ಇವತ್ತು ನಮ್ಮ ನಡುವೆ ಇಲ್ಲ. ಅವ್ರು ಯಾವುದೇ ದೇಶದವರಲ್ಲಿ ಅವ್ರ ಹಾರ್ಡ್ ವರ್ಕ್ ನಾವು ಗೌರವಿಸಬೇಕಾಗ್ತದೆ. ಜೊತೆಗೆ ಅವ್ರು ಕೊಟ್ಟಂಥ ಕೊಡುಗೆ ನೆನಪಿಸ್ಕೊಳ್ಬೇಕಾಗ್ತದೆ. ಅದರಲ್ಲೂ ಕ್ರಿಕೆಟ್ ಶ್ರೀಮಂತ ಇವತ್ತು ಆಟ ಆಗಿದ್ದರೆ ಅವರಿಂದ ಆ ದುಡ್ಡು ಗಳಿಸೋನು ಶ್ರೀಮಂತ ಅಲ್ಲ, ಆ ಆಟಕ್ಕೆ ಆಕರ್ಷಣೀಯವಾಗಿ ಜನ ಹೆಂಗೆ ಬೆನ್ನು ಹತ್ತಿದ್ದಾರೆ, ಹೆಂಗೆ ಅದನ್ನು ನಾವು ನೋಡ್ಬೇಕಂತ ಬೆನ್ನತ್ತಾರೆ, ಅದ್ರ ಮೇಲೆ ಇಲ್ಲುವಂಥ ವಿಷಯ. ಅದು ಸಾಂಸ್ಕೃತಿಕ ಬೆಳೆಯುವಂಥ ವಿಷಯ. ಆ ದಿಶೆಯಲ್ಲೇ ಬಾಬ್ ಸಿಮ್ಸನ್ ಒಬ್ಬ ಸಾಂಸ್ಕೃತಿಕ ಕ್ರಿಕೆಟರ್ ಅಂತ ನಾವು ಹೇಳಬೇಕಾಗ್ಯದ. ಬರೀ ದುಡ್ಡಿಗಾಗಿ ಅಂತಲ್ಲ, ದುಡ್ಡು ಗಳಿಸೋದಾಗಿತ್ತಪ್ಪ ಅಂದ್ರೆ ಅವತ್ತು ಪ್ಯಾಕರ್ ಆ ಸೀರೀಸ್ಗೆ ಹೋಗ್ತಾಯಿದ್ರು. ಪ್ಯಾಕರ್ ಮತ್ತೆ ಹೇಳ್ತಾ ಇದ್ದೀನಿ. ಇದು 1970 ಸಮಯದಲ್ಲೇ ದೊಡ್ಡ ಹೆಸರು. 77ರಾಗ ಅದು 70ರ ದಶಕದಲ್ಲಿ ದೊಡ್ಡ ಹೆಸರು. ಆ ಸಂದರ್ಭದಲ್ಲೇ ಇದು ಭಾಳಷ್ಟು ಜಗದ ದೊಡ್ಡ ಆಟಗಾರರು ತನ್ನ ಸೆಳೆದಿತ್ತು ಅನ್ನೋದು ಅಷ್ಟ ಮುಖ್ಯದ. ಇದನ್ನು ನೆನಪಿಸ್ಕೊಳ್ತಾ ಅದನ್ನು ಬಿಟ್ಟು ಆ ದುಡ್ಡಿಗೆ ಆಸೆ ಪಡಲಾರ್ದ ಆಸ್ಟ್ರೇಲಿಯಾ ಟೀಮ್ ಸಲುವಾಗಿ ಆಸ್ಟ್ರೇಲಿಯಾ ಟೀಮ್ ಕಟ್ಟುವ ಸಲುವಾಗಿ ದುಡಿದು ಅದ್ರ ಜೊತೆ ಕೋಚ್ ಆಗಿ ಅದ್ರ ಜೊತೆ ಸಣ್ಣ ಮಣ್ಣಾಗಿ ಹೋದಂಥ ಬಾಬ್ ಸಿಮ್ಸನ್ ಸದಾ ಕ್ರಿಕೆಟ್ ಇರುವವರಿಗೆ ತನ್ನ ಹೆಸರು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ, ಮತ್ತು ಭಾರತದ ಗಂಗೂಲಿ ಆಗಿರ್ಬೋದು, ಗವಾಸ್ಕರ್ ಆಗಿರ್ಬೋದು, ಸಚಿನ್ ಆಗಿರ್ಬೋದು, ಎಲ್ಲರೂ ಇವ್ರ ಬಗ್ಗೆ ಅತ್ಯಂತ ಗೌರವಾನ್ವಿತ ಒಂದು ಭಾವವನ್ನು ಪಡೆದಿದ್ರು ಅನ್ನೋದರಲ್ಲೇ ಎರಡು ಮಾತಿಲ್ಲ ಅಂತ ಹೇಳ್ತಾ, ಆ ಒಬ್ಬ ದಿಗ್ಗಜ ಆಟಗಾರನಿಗೆ ಮತ್ತೊಮ್ಮೆ ನಮ್ಮನ್ನು ಹೇಳ್ತಾ, ಈ ಸಿಮ್ಸನ್ನಂಥ ವ್ಯಕ್ತಿತ್ವವನ್ನು ನಮ್ಮ ಆಟಗಾರರು ಬೆಳೆಸ್ಕೊಳ್ಳಿ ಅಂತೇಳಿ ಒಂದು ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.